ನಮಸ್ಕಾರ ಸ್ನೇಹಿತರೆ ರಾಜ್ಯದ ಹಿತದೃಷ್ಟಿಯಿಂದ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ನಾವು ಮಾನದಂಡವಾಗಿ ಇಟ್ಟುಕೊಳ್ಳಬೇಕಾಗಿರುವುದು ಅವರ ವಯಸ್ಸು ಮತ್ತು ಅನುಭವವನ್ನು ಅಥವಾ ಕೆಲಸ ಮಾಡುವ ಉತ್ಸಾಹ ಅಥವಾ ದೂರದೃಷ್ಟಿಯನ್ನು. ಇಂದು ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕೇಳಿಬರುತ್ತಿರುವ ಒಂದೇ ಮಾತು, ನನಗೆ ಮಂತ್ರಿ ಕೊಡಿ, ಆ ಖಾತೆ ಕೊಡಿ ಎಂದು. ಆದರೆ ಆ ಖಾತೆ ಸಿಕ್ಕ ಮೇಲೆ ಜನರಿಗೆ ಏನು ಮಾಡುತ್ತಾರೆ ಎನ್ನುವ ಬಗ್ಗೆ ಚರ್ಚೆಗಳೇ ಇಲ್ಲ. ದಶಕಗಳಿಂದ ಅಧಿಕಾರದಲ್ಲಿರುವ ಹಿರಿಯ ನಾಯಕರಿಗೆ ಮತ್ತೆ ಮತ್ತೆ ಅವಕಾಶ ಸಿಗಬೇಕಾ ಅಥವಾ ರಕ್ತದಲ್ಲಿ ಹೊಸ ಆಲೋಚನೆಗಳನ್ನು ಹೊತ್ತು ತಂದಿರುವ ಯುವ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟು ಪ್ರಯೋಗ ಮಾಡಿ ನೋಡಬೇಕಾ? ಇಂದಿನ ನಮ್ಮ ಚರ್ಚೆ ಕರ್ನಾಟಕದ ರಾಜಕೀಯ ಸಂಸ್ಕೃತಿಯನ್ನು ಬದಲಾಯಿಸುವ ಕುರಿತದ್ದು. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಾನು ಒಂದು ಕಹಿ ಸತ್ಯವನ್ನು ಮಾತನಾಡಲೇಬೇಕಾಗಿದೆ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಅಥವಾ ಹೈಕಮಾಂಡ್ ಕಚೇರಿಯ ಹೊರಗೆ ಈಗ ನಡೆಯುತ್ತಿರುವ ಅತಿ ದೊಡ್ಡ ಚರ್ಚೆ ಯಾವುದು ಗೊತ್ತಾ? ಜನರ ಸಮಸ್ಯೆಗಳ ಪರಿಹಾರ ಅಲ್ಲ, ಬದಲಿಗೆ ನನಗೂ ಒಂದು ಮಂತ್ರಿ ಸ್ಥಾನ ಕೊಡಿ ಎಂಬ ಬೇಡಿಕೆ. ಮಂತ್ರಿಗಿರಿ ಎನ್ನುವುದು ಇವತ್ತು ಜನರ ಸೇವೆಯ ಸಾಧನವಾಗಿ ಉಳಿದಿಲ್ಲ, ಅದು ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿ ಮಾರ್ಪಟ್ಟಿದೆ. ಮಂತ್ರಿ ಸ್ಥಾನದ ಆಕಾಂಕ್ಷಿಗಳನ್ನು ಗಮನಿಸಿದರೆ ಅವರು ನಾನು ಮಂತ್ರಿಯಾದರೆ ನನ್ನ ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತೇನೆ ಅಥವಾ ನನ್ನ ಇಲಾಖೆಯಲ್ಲಿ ಹೇಗೆ ಬದಲಾವಣೆ ತರುತ್ತೇನೆ ಎಂದು ಮಾತನಾಡುವುದಿಲ್ಲ. ಬದಲಿಗೆ ನಾನು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಹಾಗಾಗಿ ನನಗೆ ಮಂತ್ರಿಗಿರಿ ಸಿಗಲೇಬೇಕು ಎಂದು ಒತ್ತಾಯಿಸುತ್ತಾರೆ. ಇಲ್ಲಿ ಪಕ್ಷದ ಮೇಲಿನ ನಿಷ್ಠೆ ಮುಖ್ಯವೇ ಹೊರತು ಜನರ ಮೇಲಿನ ಕಾಳಜಿ ಅಲ್ಲ. ಅಧಿಕಾರದ ಹಂಚಿಕೆ ಹಿಂದೆ ನಡೆಯುವ ಲಾಬಿ ಎಂತಹದ್ದು ಎಂದರೆ, ಒಬ್ಬ ಸಮರ್ಥವಾದ ಹೊಸ ಆಲೋಚನೆಗಳನ್ನು ಹೊಂದಿರುವ ಶಾಸಕನಿಗೆ ಅವಕಾಶ ಸಿಗುವ ಬದಲು ಹೈಕಮಾಂಡ್ ಕಿವಿಯಲ್ಲಿ ಹೆಚ್ಚು ಶಬ್ದ ಮಾಡುವ ಅಥವಾ ನಾನು ಇಷ್ಟೊಂದು ಜನರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುವ ನಾಯಕರಿಗೆ ಮಂತ್ರಿಗಿರಿ ಒಲಿಯುತ್ತದೆ. ಇದು ಪ್ರಜಾಪ್ರಭುತ್ವದ ಸೋಲಲ್ಲವೇ? ಮಂತ್ರಿಗಿರಿ ಅಂದ ತಕ್ಷಣ ಕೇವಲ ಹಿರಿಯ ನಾಯಕರ ಹೆಸರುಗಳೇ ಏಕೆ ಮುಂಚೂಣಿಯಲ್ಲಿ ಬರುತ್ತವೆ? ಅನುಭವ ಎಂಬ ಪದವನ್ನು ಒಂದು ಗುರಾಣಿಯನ್ನಾಗಿ ಬಳಸಿಕೊಂಡು ದಶಕಗಳಿಂದ ಸಚಿವರಾಗಿರುವವರೇ ಮತ್ತೆ ಮತ್ತೆ ಅದೇ ಖಾತೆಗಳನ್ನು ಕೇಳುತ್ತಾರೆ. ಹಿರಿಯರ ಅನುಭವವನ್ನು ಗೌರವಿಸೋಣ, ಆದರೆ ಅದೇ ಅನುಭವದ ನೆಪದಲ್ಲಿ ಯುವಕರ ದಾರಿಯನ್ನು ತಡೆಯುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರತಿ ಬಾರಿ ಮಂತ್ರಿಮಂಡಲ ಬದಲಾದರೂ ಹೊಸಬರಿಗೆ ಅವಕಾಶ ಸಿಗುತ್ತದೆ ಎಂದು ಜನರು ನಂಬುತ್ತಾರೆ. ಆದರೆ ಕೊನೆಗೆ ನೋಡಿದರೆ ಅದೇ ಹಳೆಯ ಮುಖಗಳು, ಅದೇ ಹಳೆಯ ಆಡಳಿತ ಶೈಲಿ. ಬದಲಾವಣೆ ಎನ್ನುವುದು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗುತ್ತಿದೆ. ಮಂತ್ರಿಗಿರಿಗಾಗಿ ಕಾದಾಡುವವರು ಆ ಜವಾಬ್ದಾರಿಯನ್ನು ಎಷ್ಟು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ ಎಂಬ ಆಡಿಟ್ ರಿಪೋರ್ಟ್ ಯಾರ ಬಳಿ ಇದೆ ಹೇಳಿ? ಹಿರಿಯ ನಾಯಕರನ್ನು ನಾವು ಗೌರವಿಸುತ್ತೇವೆ, ಅವರ ಬಳಿ ರಾಜಕೀಯ ತಂತ್ರಗಳಿವೆ, ಸಂಕಷ್ಟದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಕೂಡ ಇದೆ. ಆದರೆ ಇಂದಿನ ಜಗತ್ತು ತಂತ್ರಜ್ಞಾನ ಆಧಾರಿತವಾಗಿದೆ. ಆಡಳಿತದಲ್ಲಿ ಡಿಜಿಟಲೀಕರಣ, ಪಾರದರ್ಶಕತೆ ಮತ್ತು ಹೊಸ ಸ್ಟಾರ್ಟಪ್ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಯುವಕರು ಹೆಚ್ಚು ಸಮರ್ಥರಾಗಿದ್ದಾರೆ. ಒಬ್ಬ 70 ವರ್ಷದ ನಾಯಕನಿಗೆ ಇಂದಿನ ತಂತ್ರಜ್ಞಾನದ ಆಡಳಿತ ಅಥವಾ AI ಆಧಾರಿತ ಪಾಲಿಸಿ ಮೇಕಿಂಗ್ ಬಗ್ಗೆ ಅಷ್ಟು ವೇಗವಾಗಿ ಗ್ರಹಿಸಲು ಸಾಧ್ಯವಾಗದಿರಬಹುದು. ಆದರೆ 35ರಿಂದ 40ರ ಆಸುಪಾಸಿನಲ್ಲಿರುವ ಶಾಸಕರು ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಹಾಗಾಗಿ ಆಡಳಿತಕ್ಕೆ ಹೊಸ ರಕ್ತದ ಅವಶ್ಯಕತೆ ಇದೆ. ಇವತ್ತು ವಿಶ್ವದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ 30ರಿಂದ 40ರ ವಯಸ್ಸಿನವರು ಪ್ರಧಾನಿಗಳಾಗಿ, ಮಂತ್ರಿಗಳಾಗಿ ಆ ದೇಶದ ಆರ್ಥಿಕತೆಯನ್ನು ಬದಲಾಯಿಸುತ್ತಿದ್ದಾರೆ. ಫಿನ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ಅಥವಾ ಇತರ ರಾಷ್ಟ್ರಗಳನ್ನು ನೋಡಿ. ಇಲ್ಲಿ ವಯಸ್ಸಿಗಿಂತ ಅರ್ಹತೆ ಮತ್ತು ದಕ್ಷತೆಗೆ ಮಣೆ ಹಾಕಲಾಗುತ್ತದೆ. ಕರ್ನಾಟಕ ಏಕೆ ಆ ಮಾರ್ಗದಲ್ಲಿ ನಡೆಯಬಾರದು? ಯುವ ಶಾಸಕರು ಇನ್ನೂ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಹಂತದಲ್ಲಿರುತ್ತಾರೆ. ಹಾಗಾಗಿ ಅವರು ಹೆಚ್ಚು ಕೆಲಸ ಮಾಡಲು ಬಯಸುತ್ತಾರೆ. ಅವರಲ್ಲಿ ಜನರ ಬಳಿ ಹೋಗಿ ನೇರವಾಗಿ ಸಮಸ್ಯೆಗಳನ್ನು ಕೇಳುವ ತಾಳ್ಮೆ ಇರುತ್ತದೆ. ಹಿರಿಯರು ಕೆಲವೊಮ್ಮೆ ಎಲ್ಲವೂ ಗೊತ್ತಿದೆ ಎನ್ನುವ ಅಹಂಕಾರ ಅಥವಾ ಆಲಸ್ಯಕ್ಕೆ ಒಳಗಾಗಬಹುದು. ಆದರೆ ಯುವಕರು ಕಲಿಯಲು ಮತ್ತು ಬದಲಾವಣೆ ತರಲು ಹಸಿವಿನಿಂದ ಇರುತ್ತಾರೆ. ನಾನು ಹಿರಿಯರನ್ನು ಅಧಿಕಾರದಿಂದ ಹೊರಗಿಡಿ ಎಂದು ಹೇಳುತ್ತಿಲ್ಲ, ಆದರೆ ಮಂತ್ರಿಮಂಡಲದಲ್ಲಿ ಕನಿಷ್ಠ 40ರಿಂದ 50% ಯುವಕರಿಗೆ ಅವಕಾಶ ಸಿಗಬೇಕು. ಆಗ ಮಾತ್ರ ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗುತ್ತದೆ. ಇಲ್ಲದಿದ್ದರೆ ನಾವು ಅದೇ ಹಳೆ ಕಡತಗಳಲ್ಲಿ ಮತ್ತು ಅದೇ ಹಳೆಯ ಸಮಸ್ಯೆಗಳ ನಡುವೆ ನರಳಬೇಕಾಗುತ್ತದೆ. ನಾವು ಕೇವಲ ಜಾತಿ ಅಥವಾ ಪ್ರಾದೇಶಿಕ ಸಮತೋಲನಕ್ಕಾಗಿ ಮಂತ್ರಿಗಳನ್ನು ಆಯ್ಕೆ ಮಾಡುತ್ತೇವೆ, ಆದರೆ ಇನ್ನು ಮುಂದೆ ಅದು ಬದಲಾಗಬೇಕು. ಉದಾಹರಣೆಗೆ, ಒಬ್ಬ ಆರ್ಥಿಕ ತಜ್ಞ ಅಥವಾ CA ಹಿನ್ನೆಲೆ ಇರುವ ಶಾಸಕನಿಗೆ ಹಣಕಾಸು ಇಲಾಖೆ ಸಿಗಬೇಕು. ತಂತ್ರಜ್ಞಾನದಲ್ಲಿ ಆಸಕ್ತಿ ಇರುವವರಿಗೆ IT ಮತ್ತು BT ಖಾತೆ ಸಿಗಬೇಕು. ಸಮಾಜಶಾಸ್ತ್ರ ಅಥವಾ ಕಾನೂನು ಓದಿದವರಿಗೆ ಕಾನೂನು ಮತ್ತು ಸಮಾಜ ಕಲ್ಯಾಣ ಖಾತೆ ಸಿಗಬೇಕು. ಶಿಕ್ಷಣವಿದ್ದರೆ ಆ ಖಾತೆಯ ಜವಾಬ್ದಾರಿ ಹೆಚ್ಚಾಗುತ್ತದೆ. ಯುವ ಶಾಸಕರಿಗೆ ಅವಕಾಶ ಕೊಡುವಾಗ ಕೇವಲ ಅವರ ವಯಸ್ಸನ್ನು ನೋಡಬೇಡಿ,
ಕಳೆದ 5 ವರ್ಷಗಳಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟು ಪಾರದರ್ಶಕವಾಗಿದ್ದಾರೆ, ಜನರ ಬಳಿ ಅವರು ಎಷ್ಟು ಲಭ್ಯವಿರುತ್ತಾರೆ ಎಂಬುದನ್ನು ಒಂದು ಮಾನದಂಡವಾಗಿ ಇಟ್ಟುಕೊಳ್ಳಬೇಕು. ಇದೊಂದು ರೀತಿಯ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಗಿರಬೇಕು. ರಾಜಕೀಯದ ಮೇಲೆ ಜನರಿಗೆ ನಂಬಿಕೆ ಕಳೆದುಕೊಳ್ಳಲು ಕಾರಣವೇ ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ಹಿನ್ನೆಲೆ. ಯುವಕರನ್ನು ಆಯ್ಕೆ ಮಾಡುವಾಗ ಅವರ ಮೇಲಿರುವ ಪ್ರಕರಣಗಳು ಅಥವಾ ಭ್ರಷ್ಟಾಚಾರದ ಆರೋಪಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕು. ಯುವಕರು ರಾಜಕೀಯಕ್ಕೆ ಬರುವುದು ಸೇವೆ ಮಾಡಲಿಕ್ಕೆ ಹೊರತು ಆಸ್ತಿ ಮಾಡಲು ಅಲ್ಲ ಎಂಬ ಸಂದೇಶವನ್ನು ಪಕ್ಷಗಳು ಸ್ಪಷ್ಟವಾಗಿ ಕೊಡಬೇಕು. ಒಬ್ಬ ಮಂತ್ರಿ ತನ್ನ ಕಚೇರಿಯಲ್ಲಿ ಕೂತು ಫೈಲ್ಗಳನ್ನು ವಿಲೇವಾರಿ ಮಾಡಿದರೆ ಸಾಲದು, ಆತ ಜನರ ನಡುವೆ ಇರಬೇಕು. ಯುವ ಶಾಸಕರಲ್ಲಿ ದೊಡ್ಡ ಶಕ್ತಿ ಎಂದರೆ ಅವರು ಜನರ ಸಮಸ್ಯೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಫೀಲ್ಡ್ನಲ್ಲೋ ತಕ್ಷಣ ಸ್ಪಂದಿಸುತ್ತಾರೆ. ಮಂತ್ರಿಯಾದ ಮೇಲೆ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಬಲ್ಲವರಿಗೆ ಮಾತ್ರ ಅವಕಾಶ ಸಿಗಬೇಕು. ಮುಂದಿನ 10 ವರ್ಷಗಳಲ್ಲಿ ಕರ್ನಾಟಕ ಎಲ್ಲಿರಬೇಕು ಎಂಬ ಸ್ಪಷ್ಟ ಕಲ್ಪನೆ ಇರುವ ಯುವ ನಾಯಕರು ನಮಗೆ ಬೇಕು. ಬರೀ ರಸ್ತೆ ಚರಂಡಿ ಮೀರಿ ರಾಜ್ಯದ ಆರ್ಥಿಕತೆಯನ್ನು, ಉದ್ಯೋಗ ಸೃಷ್ಟಿಯನ್ನು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸಬಹುದು ಎಂಬ ವಿಷನ್ ಇರುವವರಿಗೆ ಮಾತ್ರ ಮಂತ್ರಿ ಸ್ಥಾನ ಸಿಗಬೇಕು. ನಾವು ಕೇವಲ ಚುನಾವಣೆ ಬಂದಾಗ ಮಾತ್ರ ಮತ ಹಾಕಿ ಸುಮ್ಮನಾಗಿ ಬಿಡುತ್ತೇವೆ. ಆದರೆ ಆಯ್ಕೆಯಾದ ನಂತರ ಆ ಶಾಸಕರು ಏನು ಮಾಡುತ್ತಿದ್ದಾರೆ, ಮಂತ್ರಿಗಿರಿಗಾಗಿ ಅವರು ಹೇಗೆ ಲಾಬಿ ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸುವುದು ನಮ್ಮ ಕೆಲಸ. ಸೇವಕನಾಗಬೇಕಾದವನು ಸ್ವಾಮಿಯಾಗಲು ಹೊರಟಿದ್ದರೆ ಅದನ್ನು ಪ್ರಶ್ನಿಸುವ ಧೈರ್ಯ ನಮಗಿರಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಮೂಲಕ ನಾವು ನಮ್ಮ ಧ್ವನಿಯನ್ನು ಮುಟ್ಟಿಸಬಹುದು. ನಮಗೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಯುವ ಶಾಸಕರು ಬೇಕು, ಅನುಭವದ ಜೊತೆ ಹೊಸ ಆಲೋಚನೆಗಳು ಬೇಕು ಎಂದು ನಾವು ಒತ್ತಾಯಿಸಬೇಕು. ನಮ್ಮ ಈ ಧ್ವನಿಗಳು ಹೈಕಮಾಂಡ್ನ ಕಿವಿಗೆ ತಲುಪಿದಾಗ ಮಾತ್ರ ಬದಲಾವಣೆ ಸಾಧ್ಯ. ಜಾತಿ, ಧರ್ಮ ಅಥವಾ ವೈಯಕ್ತಿಕ ಪ್ರೀತಿ ಪಾತ್ರರ ಆಧಾರದ ಮೇಲೆ ಮಂತ್ರಿಗಳನ್ನು ಆಯ್ಕೆ ಮಾಡುವುದನ್ನು ನಿಲ್ಲಿಸಿ ಅಭಿವೃದ್ಧಿ ಆಧಾರದ ಮೇಲೆ ಆಯ್ಕೆ ಮಾಡುವ ಸಂಸ್ಕೃತಿ ಬರಬೇಕು. ಪ್ರತಿಯೊಬ್ಬ ಮತದಾರನೂ ತನ್ನ ಕ್ಷೇತ್ರದ ಶಾಸಕನ ರಿಪೋರ್ಟ್ ಕಾರ್ಡ್ ಕೇಳುವ ಹಂತಕ್ಕೆ ಬರಬೇಕು. ಸ್ನೇಹಿತರೆ, ಈಗ DK ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ. ಅವರ ಕಣ್ಣ ಮುಂದೆ ಈಗ ಮಂತ್ರಿಮಂಡಲದ ಆಯ್ಕೆ ಸವಾಲಾಗಿದೆ. ಅವರು ಹಳೆಯ ಸಂಪ್ರದಾಯದಂತೆ ಹಿರಿಯರಿಗೆ ಮಣೆ ಹಾಕುತ್ತಾರಾ ಅಥವಾ ಕರ್ನಾಟಕದ ಭವಿಷ್ಯದ ದೃಷ್ಟಿಯಿಂದ ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಅವಕಾಶ ನೀಡಿ ರಾಜ್ಯದಲ್ಲಿ ಹೊಸ ಅಲೆ ಎಬ್ಬಿಸುತ್ತಾರಾ ಎಂಬುದು ಎಲ್ಲರ ಕುತೂಹಲ. ಆದರೆ ಇವತ್ತಿನ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.